ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂಕ್ವಣತ್ ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಓಂ ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಃ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲದಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಿ ಅವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಸ್ವಸ್ತ್ಯಸ್ತು ಸದಾಂ ಅಖಿಲ ಸನ್ಮಂಗಲಾನಿ ಭವಂತು. ವಕ್ತುಃ ಶ್ರೋತॄಣಾಂ ನಿಖಿಲಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಎರಡು ಸಂದರ್ಭಗಳನ್ನು ನಿನ್ನಿನ ಅನುಸಂಧಾನದಲ್ಲಿ ಹೇಳಿರತಕ್ಕಂಥ ಸಂದರ್ಭಗಳನ್ನು ಪುನಃ ಇವತ್ತು ಹೇಳಿಕೊಂಡು ಇವತ್ತಿನ ಕಥೆಗೆ ಬರ್ತಾ ಇದ್ದೇನೆ. ನಿನ್ನೆ ಒಂದು ಬಹಳ ಸರಳ ವಿಷಯ ಹೇಳ್ತಾ ತಡವರಿಸಿದೆ ನಾನು. ರಾತ್ರಿ ಸರಿಯಾಗಿ ಮನೆಗೆ ಹೋದ ಮೇಲೆ ಜೀವನ ಅಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ನಡೀತು. ತಯಾರಿ ಮಾಡಿಕೊಂಡು ಸಾಕಷ್ಟು ಸಲ ಹೇಳಿದ ವಿಷಯವನ್ನ, ಪ್ರಸಿದ್ಧ ಕಥೆಯ ವಿಷಯವನ್ನ ಹೇಳಬೇಕು ಅಂತಂದ್ರ ನಾಲ್ಗೆ ತಡವರಿಸ್ತದ, ಬುದ್ಧಿ ಬ್ಲಾಕ್ ಆಗ್ತದ, ಮುಂದೆ ಕೆಲಸ ಮಾಡಲಾರ್ದಂಗೆ ನಿಂತು ಬಿಡ್ತದ. ಆಶ್ಚರ್ಯ ಅನಿಸ್ತದೆ, ಏನಪ್ಪಾ ಎಷ್ಟು ಸರಳ ಕಥೆ, ಏನ್ ತರ್ಕ ಅಲ್ಲ, ವ್ಯಾಕರಣ ಅಲ್ಲ, ವಿಚಾರ ಮಾಡುವ ಅಂಶ ಇಲ್ಲ, ಹೆಂಗಿದು ಒಮ್ಮೆಲ್ಗನ ಮೆಂಟಲ್ ಬ್ಲಾಕ್ ಇದು ಅಂತ. ಜೀವನ ಅಸ್ವಾತಂತ್ರ್ಯಕ್ಕೆ ಇದೊಂದು ನಿದರ್ಶನ. ಯಾವೋ ಅಡ್ಡಕಥಿ ಹೇಳ್ತಿದ್ರ ಉದಾಸೀನ ಮಾಡಿಬಿಡ್ತಿದ್ದೆ ನಾನು. ಮನಸ್ಸಿಗೆ ಆವಾಗ ರಂಜನ ಸಿಗಲಿ ಅಂತ ಎಲ್ಲಿದರೆ ಮಸಾಲೆ ತಂದು ಹಚ್ತಿರ್ತೀವಿ ನಾವು ಕಥಾ ಹೇಳೋ ಮುಂದೆ. ಅಂಥದ್ದೊಂದು ಕಥೆ ಆಗಿದ್ರೆ ಇವತ್ತು ಪುನಃ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಸ್ವಾಮಿ ಕಥಾ, ಭಗವಂತನ ಕಥಾ, ಅವನಲ್ಲಿ ಇವತ್ತು ಪ್ರಾರ್ಥನಾ ಮಾಡ್ಕೊಳ್ತಾ ಇದ್ದೀನಿ, ತಡವರಿಸಲಾರದಂಗೆ ಇವತ್ತು ಹೇಳುವ ಹಂಗ ನೀನು ನನಗ ಶಕ್ತಿ ಕೊಡು. ಏನ್ರಿ ನಿನ್ನೆ ವಿಷಯ ಅದು? ಭಗವಂತ ಯೋಗ ಮಾಯಾಗ ಅಪ್ಪಣೆ ಮಾಡಿದ. ಯಾವಾಗ ಯಶೋಧ 7ನೇ ಗರ್ಭ ಧಾರಣ ಮಾಡಿದ್ಲು, ಆವಾಗ ಲಕ್ಷ್ಮೀದೇವಿಗೆ ಆಜ್ಞಾ ಮಾಡಿದ, 2 ಕೆಲಸ ಮಾಡು. ನೀವು ಹೋಗಿ ಅಲ್ಲೇ ಬಲರಾಮ 7ನೇ ಗರ್ಭ ಅಂದ್ರ ಅವನನ್ನ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರಿಸು. 2ನೇದು ಯಶೋಧಾಳಲ್ಲಿ ನೀ ಅವತಾರ. ಇಷ್ಟೇ ವಿಷಯ. ಅದನ್ನು ಹೇಳಲಿಕ್ಕೆ ಎಷ್ಟೊತ್ತು ನಿಂದಿರಬೇಕು, ಏನ್ ತಡವರಿಸಬೇಕು? ಭಗವಂತನಲ್ಲಿ ಕ್ಷಮಾಪಣೆಯನ್ನು ಯಾಚಿಸಿ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಪ್ರಸಾದ್ ಅವರು ನೀನು ಬಂದು ಹೇಳಿದ್ರು, ನೀವು ನಮಗ
ಅರ್ಧ ವಿಷಯ ಹೇಳಿ ಅದನ್ನ ಏನೋ ಅಂತಾರ ಚೂರು ರುಚಿ ರುಚಿ ಪಾಯಸೋ ಖೀರೋ ಎಲ್ಲಿ ತುದಿಗೆ ಹಾಕಿಬಿಟ್ಟಿರ್ತಾರ ಒಂಚೂರೆ, ಅದನ್ನ ತುದಿಗೆ ಹಚ್ಕೊಂಡ್ ಕೂಡಲೇ ಮತ್ತೆ ಯಾವಾಗ ತರ್ತಾರಪ್ಪ ಅಂತ ಕಾಯ್ಕೋತ ಕೂಡ ಹಂಗಾಗ್ತದ. ಹಂಗ ರುಕ್ಮಿಣೀಶ ವಿಜಯದೊಳಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳಿರ್ತಕ್ಕಂಥ ವಿಷಯ ಅದು. ನಾನು ನಿನ್ನೆ ಭಗವಂತ ಗೋವರ್ಧನ ಪರ್ವತವನ್ನ ಎತ್ತಿಕೊಂಡು ನಿಂತಾಗ 7 ದಿವಸ ಆದ್ಮೇಲೆ ಅವ್ರನ್ನ ಕರೆದು ಕೇಳ್ತಾನ, ಏನ್ರಪ್ಪ ಹೊರಗ ಮಳೆ ನಿಂತದನ್ನ ನೋಡ್ಕೊಂಬರ್ರಿ ಹೋಗ್ರಿ ಅಂತ ಹೇಳಿ. ಅದಕ್ಕ ಬಂದು ಹೇಳ್ತಾನ, ಹೊರಗೆ ನೀರು ನಿಂತದ, ಒಳಗೆ ನೀರು ಸುರಿಯಕತ್ತದ. ನಿಂತ ನೀರು ಯಾವುದು? ಮಳೆ ಬರ್ತಾ ಇರೋ ನೀರು ನಿಂತದ. ಪ್ರೇಮಾಶ್ರು ಯಾದವರನ್ನ 7 ದಿನ ಸಂರಕ್ಷಣೆ ಮಾಡಿರ್ತಕ್ಕಂಥ ಭಗವಂತನ ಕರುಣೆಯನ್ನ ನೆನೆದು ಧಾರಾಕಾರವಾಗಿ ಆನಂದಾಶ್ರು ಅದು ಹೋಗ್ತಾ ಇದೆ ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳಿ ರುಕ್ಮಿಣೀಶ ವಿಜಯದಲ್ಲಿ ಹೇಳಿರತಕ್ಕಂಥ ವಿಷಯ ಅದು. ಅದು ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು ಹಿಂದಕ್ಕೆ ಭಾಗವತ ಉಪನ್ಯಾಸ ಮಾಡೋ ಮುಂದೆ ಹೇಳಿದ್ದು ನೆನಪು ಉಳಿದಿತ್ತು. ಇಡೀ ಶ್ಲೋಕ ಅದ, ಅದ್ರ ಮೇಲೆ ಚೂರೇ ನೆನಪು ಉಳಿದಿತ್ತು ನೋಡ್ರಿ. ಅದ್ಮೇಲೆ ಮಿದುಳು ಯಾವುದನ್ನ ಹೆಂಗ ನೆನಪಿಟ್ಕೊತದ ಅದೊಂದು ದೊಡ್ಡ ಅದ್ಭುತನೇ ಅದ. ಅದಕ್ಕೆ ಅಷ್ಟು ಹೇಳಿದೆ. ಅವ್ರು ಬರೋಬ್ಬರಿ ನಿನ್ನೆ ರುಕ್ಮಿಣೀಶ ಶ್ಲೋಕ ತೆಗೆದು ನನಗೆ ಕೊಟ್ಟುಬಿಟ್ರು. ಪೂರ ಹೇಳ್ರಿ, ನಮಗೆ ಅರ್ಧಂಬರ್ದಾಗಿದೆ, ರುಚಿ ಸ್ವಲ್ಪ ಹಚ್ಚಿರಿ, ಪೂರ್ತಿ ಅದನ್ನು ಹೇಳಿಬಿಡ್ರಿ ಅಂತ ಶ್ಲೋಕವನ್ನು ತೆಗೆದುಕೊಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ಶ್ಲೋಕದ ವಿವರಣೆಯನ್ನು ಹೇಳಿ ಅನಂತರ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ರುಕ್ಮಿಣೀಶ ವಿಜಯದಲ್ಲಿ ಪೂಜ್ಯ ವಾದಿರಾಜ ಶ್ರೀಪಾದಂಗಳವರು ಈ ವಿಷಯವನ್ನ ಧಾರಾಂ ನೈವ ಪಯೋಮುಷಾಂ ಯದುಪತೆ ಪ್ರೇಮಾಶ್ರುಧಾರಾ ಪರಂ ಸ್ವಾನಾಂ ನಾಪಿ ಚ ಗರ್ಜಿತಂ ಸ್ತುತಿಕೃತಾಂ ಸಿದ್ಧೇಶ್ವರಾಣಾಂ ಧ್ವನಿ ವಿದ್ಯುನ್ನಾಮ ನರ್ತಕೀ ಕರಚಯಾಲಂಕಾರ ಕಾಂತಿಃ ಪ್ರಭೋ ನೋ ವಾಯು ಸುರ ವೃಷ್ಟಿ ಪುಷ್ಪಸಹಗಾ ನಲ್ಪಾಲಿ ಪಕ್ಷೈರ್ಮರುತ. ಏನ್ ಹೇಳ್ತಾ ಇದ್ದಾರೆ? ಧಾರಾ ನೈವ ಪಯೋಮುಚಂ, ಹೇ ಯದುಪತೆ, ಹೇ ಕೃಷ್ಣ, ಇದು ಮಳಿ ಧಾರ ನಿಂತದ. ಧಾರಾ ನೈವ, ಮಳಿ ಧಾರ ನೈವ ಅದು ಬರ್ತಾ ಇಲ್ಲ. ಎದ್ರದು ಪಯೋಮುಚಾನ್, ಮೋಡಗಳ ಧಾರ ಏನದ ಅದು ನಿಂತು ಹೋಗ್ಯದ. ಆದ್ರ ಪ್ರೇಮಾಶ್ರು ಧಾರಾ ಪರಂ, ಎಲ್ಲರ ಕಣ್ಣೊಳಗ ಆನಂದಾಶ್ರು ಬರ್ತಾ ಇದೆ. ಸ್ವಾನಾಂ ನಾಪಿಚ ಗರ್ಜಿತಂ, ಮೇಘಗಳು ಗರ್ಜನೆ ಮಾಡ್ತಾ ಇದ್ವು, ಇಂದ್ರನ ಆಜ್ಞಾದಂತೆ ಅವ ಹೇಳ್ಬಿಟ್ಟಿದ್ದ. ಏನೇನೇನೇನು ನಿಮ್ಮ ಶಕ್ತಿ ಸಾಮರ್ಥ್ಯ ಅದ ಅದನ್ನೆಲ್ಲ ಒಂದು ಕೂಡಿಸಿ ಮ್ಯಾಲ ಒಟ್ಟಾಗಿ ಧೋ 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 ಮಳಿ ಸುರಿರಿ, ಭಯಂಕರ ಗರ್ಜನೆಯನ್ನು ಮಾಡ್ರಿ, ಅಲ್ಲಿರ್ತಕ್ಕಂಥ ಗೋಪಾಲಕರನ್ನ ಹೆದರಿಸ್ರಿ, ಇಂದ್ರನ ಪ್ರತಾಪ ಏನು ಅಂತ ತಿಳಿದು ಹೋಗ್ಲಿ. ಅದಕ್ಕೆ ಕೃಷ್ಣ ಕೇಳ್ತಾನೆ, ಗರ್ಜನೆ ನಿಂತದೇನಪ್ಪ? ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಗೋಪಾಲರು. ಸ್ವಾನಾಂ ನಾಪಿಚ ಗರ್ಜಿತಂ, ಆ ಗರ್ಜನ ನಿಂತು ಹೋಗ್ಯದ. ಆದ್ರ ಸ್ತುತಿಕೃತಾಂ ಸಿದ್ಧೇಶ್ವರಾಣಾಂ ಧ್ವನಿ, ಆಕಾಶದೊಳಗ ಸಿದ್ಧರು, ಗಂಧರ್ವರು, ಚಾರಣರು, ಯಕ್ಷರು ಅವರೆಲ್ಲ ನಿಂತು ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಧ್ವನಿ ಕೇಳಿಸ್ತಾ ಇದೆ, ಮೇಘಗಳ ಗರ್ಜನೆ ನಿಂತು ಹೋಗ್ಯದ. ಅನಂತರ ವಿದ್ಯುತ್ ನ ಅಮರ ನರ್ತಕಿ ಕರಚಯ ಅಲಂಕಾರ ಕಾಂತಿ ಪ್ರಭೋ, ನಡು ನಡು ಮಿಂಚು ಹೊಡಿಬೇಕಂತ ಬಹಳ ಜೋರಾಗಿ ಮಿಂಚು ಹೊಡೆದು ಧ್ವನಿ ಮಾಡಿ ಆಕಾಶದೊಳಗೆಲ್ಲ ಚಕ್ 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 ಅಂತ ಒಮ್ಮೆ ಒಂದೇ ಸಲಕ್ಕೆ ಬಹಳ ಮಿಂಚಾಗೋಣ ಹೆದರ್ತಿದ್ರಂತ ಮಂದಿ. ಅದು ನಿಂತದಿಲ್ಲಪ್ಪ ಅಂತ ಕೇಳಿದ್ನಂತ. ಅದು ನಿಂತದ್ದು ಸ್ವಾಮಿ. ಆದ್ರೆ ಅಮರ ನರ್ತಕಿ, ದೇವಲೋಕದ ನರ್ತಕಿಯರು ಕೈಗೆ ಕಂಕಣಾದಿ ಆಭರಣಗಳನ್ನ ಹಾಕೊಂಡು ಬಂದು ಆಕಾಶದೊಳಗೆ ಆನಂದದಿಂದ ನರ್ತನ ಮಾಡ್ತಾ ಇದ್ದಾರಲ್ಲ, ಅದರ ಬೆಳಕು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ನರ್ತಕಿ ಕರಚಯಾಲಂಕಾರ ಕಾಂತಿ ಪ್ರಭೋ ನೋ ವಾಯು, ಪ್ರಚಂಡ ಗಾಳಿ, ಬಿರುಗಾಳಿ ಬೀಸ್ತಾ ಇತ್ತು, ಅದು ನಿಂತದಿಲ್ಲಪ್ಪ. ನೋ ವಾಯು, ಹಂಗಾರ ಏನದು ಹೊರಗೆ ಕಾಣಿಸ್ತಾ ಇದಲ್ಲ ಸ್ವಲ್ಪ ಗಾಳಿ ಸುಳಿದಂಗ, ಅದು ದೇವತೆಗಳು ಪುಷ್ಪವೃಷ್ಟಿ ಕರೆದರು ಭಗವಂತ. ಆವಾಗ ಆ ದೇವತೆಗಳ ಕರೆದಿರ್ತಕ್ಕಂಥ ಪುಷ್ಪಗಳಲ್ಲಿರತಕ್ಕಂಥ ಮಕರಂದವನ್ನ ಆಸ್ವಾದಿಸಬೇಕು ಅಂತ ಬಂದಿರತಕ್ಕಂಥ ದುಂಬಿಗಳ ರೆಕ್ಕೆಯಿಂದ ಬೀಸಿರ್ತಕ್ಕಂಥ ಮಂದಾನಿ ವಾಯು ಅಂತ ಹೇಳಿದ್ರಂತ. ಹಿಂಗ ವಾದಿರಾಜ ಶ್ರೀಪಾದಂಗಳವರು ಶಾಸ್ತ್ರದೊಳಗೂ ಕಾವ್ಯದೊಳಗೂ ಎರಡರೊಳಗೂ ಅಷ್ಟೇ ಪರಿಣತಿಯವರು. ಅಂಥ ಮಹಾನುಭಾವರು ಅದನ್ನು ಬಣ್ಣಿಸಿದ್ದಾರೆ. ಹೀಗೆ ಅನೇಕ ಶ್ಲೋಕಗಳಿಂದ ಆ ಭಗವಂತನ ಚಿತ್ತೇಶ್ವಸ್ತಿನ ವೇಪಥುರ್ ನಿಜ ಜನೇ ಭೀತೇಂದ್ರ ಗಾತ್ರೇ ಪರಂ. ಏನಪ್ಪ ಭಯ ಹೋತೋ ಇಲ್ಲೋ ನಿಮಗ ಅಂತ ಕೇಳಿದ್ರ, ಅದು ನಮ್ಮನ್ನು ಬಿಟ್ಟದ ಇಂದ್ರನನ್ನು ಆಶ್ರಯಿಸಿದ ಅಂತ ಹೇಳಿದ ಗೋಪಾಲ. ಹಿಂಗ ಸುಂದರವಾಗಿ ಅದನ್ನ ಬಣ್ಣಿಸಿದ್ದಾರೆ ಪ್ರಭುಗಳು.
ಇವತ್ತಿನ ವಿಷಯ ಬಹಳ ದೊಡ್ಡದದ. ಒಂದು ಅರ್ಧ ಗಂಟೆ ಹೊತ್ತು ನಮ್ಮ ಪರಮಪೂಜ್ಯ ಪುತ್ತಿಗೆ ಶ್ರೀಪಾದಂಗಳವರು ಇವತ್ತು ಉಡುಪಿಯಿಂದ ಪರ್ಯಾಯ ಪೀಠದಿಂದ ನಮಗೆ ಆಶೀರ್ವಚನವನ್ನು ನೀಡುವವರಿದ್ದಾರೆ. ಅವರ ಫೋನ್ ಬರೋ ತನಕ ಕೆಲವು ಹೊತ್ತು ಹೇಳ್ತೇನೆ. ಮಧ್ಯದಲ್ಲಿ ಒಂದು ವಿರಾಮ ತಗೊಂಡು ಅವರ ವಚನವನ್ನು ಆಲಿಸಿ ಪುನಃ ಮುಂದುವರಿಸೋಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. गोप्यवूचुः जयति ते हिकम् जन्मना व्रजः शयत इन्दिरा साधु तत्र हि दयितदृश्यताम् स्वाविवृक्षताम् त्वयि धृतासव स्वाविचिन्वते व्रजजनार्तिहन् वीरयोषिताम् निजजनस्मय कंसनस्मि च भज सखे भवे किङ्करी स्मनो जलरुहाननम् चारुदर्शयम् शरदुदाशये साधुजात सरसिजोदर श्रीमुषादृशा सुरतनाथ ते शुल्कदासिकाः वरदनिघ्नतो निहन्युवधः विषजलाशयात् जालराक्षसात् वरुषमारुतात् वैद्युतानलात् वृषमयाद्भयाद् विश्वतो मुखात् वृषभदेवयम् रक्षितामुः न खलु गोपिका नन्दनो भवान् निखिलदेहिनाम् अन्तरात्मदृक् विघ्नसार्चितो विश्वगुप्तये सकौदैवान् सत्वदाङ्कुले विरचिताभयम् वृष्णिवर्यते शरणमीयुषाम् संसृतेर्भयात् करसरोरुहम् काङ्ककामदम् शिरसि देहिनः श्रीकरग्रहम्. ಹರಿ ಓಂ. ಸ್ವಲ್ಪ ಅರ್ಥ ನೋಡೋಣ. ಇದಕ್ಕ ಪೀಠಿಕಾ ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ ನನಗೆ. ಬಹಳ ದೊಡ್ಡ ಪೀಠಿಕಾ ಅದ. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ನೋಡ್ರಿ. ನಮ್ಮ ಇಡೀ ಆಧ್ಯಾತ್ಮ ಸಾಹಿತ್ಯದೊಳಗ ಇಷ್ಟು ಅಗಾಧವಾಗಿರತಕ್ಕಂಥ ಸಾಹಿತ್ಯ ಅದ. ಅದರೊಳಗ ಗೋಪಿ ಗೀತ ಅನನ್ಯ, ಯುನೀಕ್. ಯಾಕಂತಂದ್ರ ಕಡಿಕ್ ಬರ್ತದ ರುರುದು ಸುಸ್ವರಂ ರಾಜನ್ನ ಕೃಷ್ಣ ದರ್ಶನ ಲಾಲಸ. ಸುಸ್ವರಂ ರುರುದು, ಸುಸ್ವರವಾಗಿ ಅತ್ರ ಅಂತವ್. ಏನ್ರಪ್ಪ ಅಳ್ಳಿಕ್ಕೆ ಹೆಂಗರ ಅಳುವುದಂದ್ರೇನೆ ಅದನ್ನ ಕೇಳುವುದು ಕಠಿಣ. ಅದನ್ನ ಸುಸ್ವರವಾಗಿ ಅಳುವುದು ಅಂತ ಒಂದು ಬೇರೆ ಇರ್ತದ. ಇಡೀ ಆಧ್ಯಾತ್ಮ ಪ್ರಪಂಚದೊಳಗ ಸುಸ್ವರವಾಗಿ ಅತ್ತದ್ದು ಅನ್ನೋ ವಿಶೇಷಣ ಇರೋದು ಭಾಗವತದ ಗೋಪಿ ಗೀತಕ್ಕೆ ಒಂದೇನೆ. ಇನ್ನೊಂದು ಎಲ್ಲೆಲ್ಲೂ ಸಿಗುದಿಲ್ಲ. ನಮ್ಮಲ್ಲಿ ಹೇಳ್ತಿರ್ತಾರ, ಯಾರೋ ಹೊಸದಾಗಿ ವರ್ಗಾಗಿ ಮನಿ ಹತ್ರ ಬಂದ್ರಂತ ಬೇರೆ ಊರಿನಿಂದ. 2 ದಿವಸ ಆಗುವುದಕ್ಕ ಜೋರೆ ಅಳುವುದನ್ನು ಕೇಳಿಸ್ತಂತ. ಅಕ್ಕಪಕ್ಕದವ್ರಿಗೆ ಆಗಿನ ಪರಿಚಯ ಆಗಿತ್ತು. ಹೋಗಿ ಭಡಕ್ನ ಹೋಗಿ ಏನ್ ಅನಾಹುತಾತೋ ಏನೋ ಬಂದಿದ್ರು ಹೊಸದಾಗಿ, ಊರೆಲ್ಲ ಗೊತ್ತದನೋ ಇಲ್ಲೋ, ಡಾಕ್ಟರ್ ಗೊತ್ತಿದ್ದಾರೋ ಇಲ್ಲೋ ಅಂತ ತಿಳ್ಕೊಂಡು ಹೋಗಿ ಕೇಳಿದಂತ. ಬಾಗಲ ಬಡೋದು ಏನಾತ್ರಿ? ಯಜಮಾನ್ ಹೇಳಿದ್ನಂತ, ಏನಿಲ್ಲ ಹೇಳಿ ನಮ್ಮ ಮನೆಯವ್ರು ಸಂಗೀತ ಪ್ರಾಕ್ಟೀಸ್ ಮಾಡಿ. ಹಂಗ ಕದಾಚಿತ್ ಸಂಗೀತ ಅಳುವಿನ ಹಂಗೆ ಕೇಳಬಹುದು, ಆದ್ರೆ ಅಳು ಸಂಗೀತದ ಹಂಗೆ ಕೇಳಿದ ದೃಷ್ಟಾಂತ ಇಲ್ಲ ಒಂದೇ. ರುರುದು ಸುಸ್ವರಂ ರಾಜನ್ನ ಕೃಷ್ಣ ದರ್ಶನ ಲಾಲಸಾ ತಾಸಾಂ ಆವಿರಭೂತ್ ಶೌರಿಃ
ಸ್ಮಯ ಯಾವಾಗಲೂ ಸ್ಮಯಮಾನ್ಯ. ಭಗವದ್ಗೀತಾದೊಳಗೆ ಯುದ್ಧ ನಡೆದಾಗ ಸಹಿತ ಪ್ರಹಸನ್ನಿವ ಭಾರತ ಮುಗುಳು ನಗೆ ಶ್ರೀಕೃಷ್ಣ. ಹಂಗ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ. ಗೋಪಿಕಾ ಸ್ತ್ರೀಯರು ಮಾಡಿದ ಭಗವಂತನ ಚಿಂತನವನ್ನ ನೆನೀತಾ ಇದ್ರೆ ಕೃಷ್ಣನ ಮೂರ್ತಿ ಕಣ್ಣು ಮುಂದೆ ಬಂದ ನಮ್ಮ ಮನೆಯೊಳಗ ನಾನಿನ್ನೂ ಸಣ್ಣವ, ನನ್ನ ತಂದಿ ಈ ಗೋಪಿ ಗೀತಾ ವೇಣು ಗೀತಾ ಎಲ್ಲ ಕನ್ನಡದ ಪದ್ಯದೊಳಗೆ ಅನುವಾದ ಮಾಡ್ಯಾರ. ಇನ್ನೂ ಪ್ರಿಂಟ್ ಆಗಿಲ್ರಿ, ಹಂಗೆ ಕೂತದ್ದು 10,000 ಕನ್ನಡದ ಪದ್ಯಗಳನ್ನು ಬರ್ದಾರ. ಸಮಗ್ರ ಭಾಗವತವನ್ನ ಕನ್ನಡಕ್ಕೆ ಅನುವಾದ ಮಾಡ್ಯಾರ. ನನಗೇನು ತಿಳುವಳಿಕೆ ಇದ್ದಿದ್ದಿಲ್ಲ, ಬಹಳ ಸಣ್ಣ ಹುಡುಗ. ಅವಾಗ ಅವರು ಕುತ್ಕೋಬೇಕು, ಬರೀತಿರ್ಬೇಕು, ಕಣ್ಣೊಳಗಿಂದ ದಳ 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 ನೀರಿಳಿಬೇಕು, ಎಲ್ಲ ಪೇಸ್ಟ್ ಒಯ್ದು ಹೋಗ್ಬೇಕು. ಅವ್ನು ಮತ್ತೆ ತೆಗೆದತ್ಲಾಗಿರ್ಬೇಕು, ಮತ್ತೆ ಬರೀಬೇಕು. ಏನಾರ ಮಾಡ್ತಾರೆ ಇವರು ಅಂತ. ಯಾಕಣ್ಣ ಯಾಕೆ ಹೇಳ್ತಿದ್ದಿ, ಏನಾಯ್ತು? ಏನಿಲ್ಲ, ಕೃಷ್ಣ ಕೃಷ್ಣ ಗೋಪಿಗೀತ. ಮನಸ್ಸಿನೊಳಗ ಗೋಪಿಕಾಸ್ತ್ರೀಯರು ಭಗವಂತನನ್ನ ನೆನೆದಿರ್ತಕ್ಕಂಥ ಚಿತ್ರಣ ನೆನೆಸಿಕೊಂಡು ಬಿಟ್ರೆ ಮೈ ರೋಮಾಂಚನ ಆಗಬೇಕು, ಕಣ್ಣೊಳಗ ದಳ 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 ನೀರಿಳಿಬೇಕು. ಅಷ್ಟು ಸುಂದರವಾದ ಚಿತ್ರ. ಕೃಷ್ಣ ಬಂದ ಇಷ್ಟು 10 ಶ್ಲೋಕ ಹೇಳ್ಯಾರ ಮಹಾನುಭಾವರು ವೇಣುಗೀತದೊಳಗೆ. ಕುಂದದಾನ ಕೃತ ಕೌತುಕ ವೇಷೋ ಗೋಪಗೋಧನ ವೃತೋ ಯಮುನಾಯಾಮ ನಂದಸೂನುರನಘೇ ತವ ವತ್ಸೆ ನರ್ಮದ ಪ್ರಣಯಿನಾಂ ವಿಜಹಾರ ಯದುಪತಿರ್ದ್ವಿರದರಾಜ ವಿಹಾರೋ ಯಾಮಿನೀ ಪತಿರಿವೈಷದಿನಾಂತೆ ಮುದಿತ ವಕ್ರಮುಪಯಾತಿ ದುರಂತಮ್ಮ ಮೋಚಯನ್ ವ್ರಜಗವಾಂ ಜಿನತಾಪಂ ಬದರ ಪಾಂಡುವದನೋ ಮೃದು ಗಂಡಮ್ಮ ಮಂಡಯನ್ನ ಕನಕ ಕುಂಡಲ ಲಕ್ಷ್ಮ್ಯ. ನಮ್ಮ ಸ್ವಾಮಿ ಏನ್ರಿ ಮತ್ತೊಂದಲ್ಲ ಮೂದೊಂದಲ್ಲ ಅಲಂಕಾರ. ಕಾಡಿನೊಳಗೆ ಬರೋ ಮುಂದೆ ಯಾರೋ ದನ ಕಾಯೋ ಹುಡುಗರು 2 ಚೆಂಡು ಸಿಗಿಸಿರ್ಬೇಕು ತಲೆಗೆ. ಗೋಪಿಕಾಸ್ತ್ರೀಯರು ಹುಚ್ಚಡದಂಗೆ ನೋಡ್ಬೇಕಂತ ಎಲ್ಲ ಕಾಡು ಕುಸುಮ ಹಾಕಿದ್ರು, ಚೆಂಡುವಿಂದ ಹಾಕಿದ್ರು ದುಂಡು ಮಗದ ಕೃಷ್ಣ ಏನು ಚಂದ ಕಾಣಿಸ್ತಾನ ವರ್ಣನೆ ಮಾಡಿದ್ದಾರೆ. ಮಧ್ಯಾಹ್ನ ಯಾವಾಗ ಹೋಗಿ ಗೋಪಿಕಾಸ್ತ್ರೀಯರು ಅವನ ಹಾದಿ ಕಾಯ್ಕೋತೇನೆ ಅಂದ್ರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ. ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮನೆ ಕೆಲಸ ಬಿಟ್ಟು ಹೋಗುವಂಗಿಲ್ಲ. ಎಲ್ಲ ಮುಗಿಸಿಕೊಂಡು ಹೋಗ್ತಿದ್ರು. ಹೋಗಿ ಅಲ್ಲೇ ಸಂಜೆಗೆ ಬರ್ತಾನ ಅಂತ ಗೊತ್ತಿತ್ತು. ದನ ಕಾಯ್ಲಿಕ್ಕೆ ಹೋಗಿರ್ತಿದ್ದ. ಎಲ್ಲ ದನ ಕಾಯ್ಕೊಂಡು ಗೋಪಾಲಕರ ಜೊತೆಗೆ ಸಾಯಂಕಾಲ ಬಂದ್ರೆ ಕೃಷ್ಣ ಬರೋ ತನಕ ಊರಿನಿಂದ 3 ಮೈಲ್ ದೂರ ಅಗಸಿ ಗ್ವಾಡಿಗೆ ನಿಂತು ಬಿಟ್ಟಿರ್ಬೇಕು ಅವರು ಗೋಪಿಕಾಸ್ತ್ರೀಯರು. ಯಮುನೆಯ ದಂಡೆಯ ಹೂವಿನ ದಂಡಿಗೆ ತಂದೇನೆ ಸಖಿ ತಂದೇನೆ, ಕಾಣುವಂತಹನಲ್ಲ ಕಾಣದಾದನು ಗೊಲ್ಲ. ಅವ ಎಲ್ಲರಿಗೂ ಕಾಣುವಂತವಲ್ಲವ, ನಮಗ ಕಾಣುವಂತಹನಲ್ಲ, ನಮ್ಮನ್ನಲ್ಲ ಕಾಣುವಂತಹನಲ್ಲ ಗೊಲ್ಲ ಅಂತ ಪ್ರೀತಿಯಿಂದ ಬೈತಾರ್ರಿ ಅವಾಗ. ಸಲಿಗಿ ನೋಡ್ರಿ, ಕಾಣುವಂತಹನಲ್ಲ ಕಾಣದಾದನು ಗೊಲ್ಲ, ಚಂದೇನೆ ಇದು ಚಂದೇನೆ, ಬಂದೇನೆ ಸಖಿ ನೊಂದೇನೆ. ಬಂದು ಕಾದಿದ್ದಾರೆ. ಹೆಂಗ ಕಾಯ್ಬೇಕ್ರಿ? ಕೃಷ್ಣ ಊರೊಳಗಿದ್ದಾಗ ಕಾದ್ರು ಅದು ಮಹತ್ವದಲ್ಲ. ಮಥುರಾಕ್ ಹೋಗ್ಬಿಟ್ಟಿದ್ದ. ಮಥುರಾಕ್ ಹೋದ್ರು ಸಹಿತ ದಿನ ಬಂದಲ್ಲಿ ಕಾಯ್ಬೇಕು. ಅಕಸ್ಮಾತ್ ಬಂದ್ಬಿಟ್ರ ನಮ್ ನೆನಪು ಅನಿಸಿ ನೋಡ್ಲಿಕ್ಕೆ ಅಂತ ಬಂದ್ಬಿಟ್ರ ಅಲ್ಲಿ ಬಂದು ನಿಂತಿರ್ಬೇಕು. ರಾತ್ರಿ ತನಕ ನಿಂತಿರ್ಬೇಕು, ಹೂ ಬಾಡ್ಬೇಕು. ಮರದಿವ್ಸ ಮತ್ತೆ ಅದೇ ಉತ್ಸಾಹದಿಂದ ಹೋಗ್ಬೇಕು ಕೃಷ್ಣನನ್ನು ನೋಡ್ಲಿಕ್ಕೆ. ಹಿಂಗ ಕಾದಾರ ಅಂತ ಭಗವಂತವರಿಗೆ ಒಲದ ಅಂತ. ಕಾದಿರುವಳು ಶಬರಿ ಶ್ರೀರಾಮ ಬರುವನೆಂದು. ಮತಂಗ ಮುನಿ ಆಶ್ರಮದೊಳಗ ಸೇವಾ ಮಾಡ್ತಿದ್ಲು. ಏನ್ ಸೇವಾ ಮಾಡ್ತಿದ್ಲರಿ? ನದಿಗೆ ಅವರು ನಡ್ಕೋತ ಹೋಗ್ತಿದ್ರ ದಾರಿ ಒಳಗ ಕಲ್ಲು ಮುಳ್ಳು ಚುಚ್ಚುತ್ತಾವ ಅಂತ ಹೇಳಿ ಅವನ್ನೆಲ್ಲ ತೆಗೆದು ಸಾಪು ಉಸುಗ್ ಹಾಕಿ ಋಷಿಗಳ ಕಾಲಿಗೆ ಮೆತ್ತಗೆ ಹತ್ತಲಿ ಅಂತ ಸೇವಾ ಮಾಡ್ಬೇಕಂತ. ಅಂತ ಸೇವಾ ಅದ್ಭುತವಾದ ಸೇವಾ ಮಾಡಿದ್ಲು ಋಷಿಗಳು. ನಂದಿನ್ನು ಈ ಶರೀರದೊಳಗೆ ನನ್ನ ಇರುವಿಕೆ ಮುಗಿತು, ನಾನು ಹೊರಟೆ, ನಿನಗೇನು ಬೇಕು ಕೇಳು. ಏನು ಕೇಳಬೇಕ್ರಿ ಮುದುಕಿ? ನೀವು ದಿನ ನಿಮ್ಮ ಅನ್ನೀಕ ಮುಗಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಅದೇನೋ ಮನಸ್ಸಿನೊಳಗೆ ನೆನೆದು ಸಂತೋಷ ಪಡ್ತೀರಲ್ಲ, ಅದನ್ನ ನೋಡ್ಬೇಕು ನಾನು. ಎಂಥ
ಮೆಚುರಿಟಿ ನೋಡ್ರಿ. ಭಲೆ ಅಂದ್ರೆ ಅವರು ಇಲ್ಲೋಡು ಸಾಕ್ಷಾತ್ ಶ್ರೀರಾಮಚಂದ್ರ ಬರ್ತಾನ, ನಾನು ಒಳಗೆ ನೋಡೀನಿ, ನೀವು ಹೊರಗೆ ನೋಡ್ತಿದ್ದಿ. ಇದೇ ಚರ್ಮ ಚಕ್ಷುಷರಿಂದ ರಾಮಚಂದ್ರ ದೇವರ ದರ್ಶನ ಆಗ್ತಾ ಇದೆ ನಿನಗೆ. ಆದ್ದರಿಂದ ಕಾಯಿ ಅಂತ ಹೇಳಿದ್ರು. ಎಷ್ಟು ದಿವಸ ಕಾಯ್ಬೇಕ್ರಿ? ಏನೊಂದು 800 ವರ್ಷ ಕಾಯ. 800 ವರ್ಷ ಕಾದಾಡ್ರಿ ಮುದುಕಿ. ನಿತ್ಯ ಹೋಗಿ ಬೋರೆ ಹಣ್ಣು ತರಬೇಕು. ಪ್ರಭು ಬರ್ತಾನ, ರಾಮಚಂದ್ರ ಬರ್ತಾನ. ರಾಮ ಬಂದ ಒಂದು ದಿವಸ ಬಂದು ಬಾರಿ ಹಣ್ಣು ಕಚ್ಚಿ ಕೊಟ್ರ, ಪದ್ಮಪುರಾಣದೊಳಗೆ ಬರೀತಾರ್ರ, ಕಚ್ಚಿ ಅಂದ್ರೆ ಎಂಜಲ ಮಾಡಿ ಅಂತ ಅರ್ಥ ಅಲ್ಲ. ಗಿಡದೊಳಗಿನ ಹಣ್ಣನ್ನ ಹಾಕಿ ಕಚ್ಚಿ ರುಚಿ ನೋಡಿ ಅದರೊಳಗಿನ ಮಧುರವಾದ ಹಣ್ಣುಗಳನ್ನ ತಂದು ಕೊಟ್ಲು ಅಂತ ಬರೀತಾರೆ. ಅಂತೂ ರಾಮಾಯಣದೊಳಗ ಕಚ್ಚಿ ಕೊಟ್ಟದ ಹಣ್ಣು ಬ್ರಾಹ್ಮ ತಿಂದ ಅಂತದ. ಲಕ್ಷ್ಮಣ ಕೇಳಿದ್ನಂತ, ಅಲ್ಲೋ ಅಣ್ಣ, ಆ ಬೊಚ್ಚ ಬಾಯಿ ಮುದುಕಿ ಹುಚ್ಚ ಮುದುಕಿ ಕಚ್ಚಿ ಕೊಟ್ಟ ಹಣ್ಣು ತಿನ್ಕೋತ ಇಲ್ಲಿ ಕೂತು ಬಿಟ್ಟಲ್ಲ, ಬಂದದ್ದೆ ಅದಕ್ಕೆ ಮಾಡುವುದೇನು, ಹೆಂಡತಿನ ಹುಡ್ಕಂಗಿಲ್ಲೇನು ಅಂತ ಕೇಳಿದ್ನಂತ. ಲಕ್ಷ್ಮಣ, ಏನು ರುಚಿಯೋ ಈ ಹಣ್ಣಿಗೆ. ನಮ್ಮ ತಾಯಿ ಕೌಸಲ್ಯಾದೇವಿ ಆಡಾಡುತ್ತಿ ಜೋಡು ಮಾವಿನಕಾಯಿ ಓಡಿ ಬಂದು ಉಂಡೋ ರಾಮಣ್ಣ ಅಂತ ಚಂದಪ್ಪನ ತೋರಿಸಿ ಕೈತುತ್ತು ತಿನ್ನಿಸ್ತಿದ್ಲು. ಆ ಕೈತುತ್ತಿಗೆ ರುಚಿ ಇರ್ತಿದ್ದಿಲ್ಲ. ಯಾಕಂದ್ರ ಭಗವಂತ ಅನ್ನೋ ಜ್ಞಾನ ಇದ್ದಿದ್ದಿಲ್ಲ ಆ ತಾಯಿಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಫಲ ಅಂತ ಹೇಳೋಣ ಸ್ವಾಮಿ. ಶಬರಿಗೆ ಅನುಗ್ರಹ ಮಾಡಿದ ಫಲವನ್ನು ಸ್ವೀಕಾರ ಮಾಡಿ. ಹೆಂಡತಿನ ಎಲ್ಲಿ ಹುಡುಕ್ಲಿಕ್ಕೆ ಹೋಗುದು ಅನ್ನೋ ಕಳೆದೇ ಇಲ್ಲ. ಹಾಕಿ ನಾ ಬಂದದೇ ಇಂಥ ಭಕ್ತರನ್ನು ಹುಡುಕಲಿಕ್ಕೆ ಬಂದಿದ್ದೀನಿ, ನಿತ್ಯ ಅವಿಯೋಗಿನಿ ಅವಳು. ಆದ್ದರಿಂದ ಒಬ್ಬೊಬ್ಬ ಭಕ್ತರನ್ನು ಹುಡುಕ್ತಾ ಹೊರಟಿದ್ದಾನೆ ಸ್ವಾಮಿ. ಏನ್ರಿ ಗೋಪಿಕಾಸ್ತ್ರೀಯರದ ಅಷ್ಟು ಮಹತ್ವ ಇಷ್ಟ್ಯಾಕೆ ಅವ್ರಿಗೆ ಹೇಳ್ತೀರಿ ಅಂದ್ರೆ, ಅವ್ರಿಗೆ ತಿಳಿಯಾದ ಭಗವಂತನ ಜ್ಞಾನ ಇತ್ತು ನೋಡ್ರಿ. ಅವ್ರಿಗೆ ಹೊಡಿಪಣಾತ್ವಿತಂ ತೇ ಪದಂಬುಜಂ ಕೃಣುಕುಚೇಶುನಃ ಕೃಂಜಿ ಹೃಚ್ಛ್ರಯಂ. ಅಲ್ಲೋ ಕೃಷ್ಣ, ಆ ಕಾಳಿಯಾದ ಮಡುವಿನೊಳಗ ಯಾವುದೋ ಒಂದು ಹಾವು ಹೊಡೆದಂತ ಏನ್ ನಿನ್ನ ಹಾಡೇ ಹಾಡ್ತಾರ, ಹೊಗಳ್ತಾರ. ಯಾವ್ದಾರೆ ಹಾವುಗಾರವನ್ನು ಕರೆದಿದ್ರೆ ಹಾವು ಹೊಡಿತಿದ್ದ, ನಿಂದೇನು ಮಹತ್ವ ಅದ್ರೊಳಗ? ನಿನ್ನ ಮಹತ್ವ ಎದ್ರೊಳಗ ಹಂಗಾರ ಅಂದ್ರ, ನಮ್ಮ ಹೃದಯ ಅನ್ನೋ ಮಡುವಿನೊಳಗ ಒಂದು ದೊಡ್ಡ ಸರ್ಪ ಕೂತದು. ಆ ಸರ್ಪಕ್ಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನತಕ್ಕಂಥ ಹೆಡೆಗಳವ. ಅಲ್ಲೇ ನಿನ್ನ ಪಾದವನ್ನಿಟ್ಟು ಕುಣಿದು ಅವುಗಳ ಮರ್ದನವನ್ನು ಮಾಡು. ಅಂದ್ರ ಅವರ ಜ್ಞಾನದ ಎತ್ತರ ಯಾವ ಮಟ್ಟಕ್ಕೆ ಮುಟ್ಟಿತ್ತು ನೋಡ್ಕೊಂಡ್ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಹಣಿಫಣಪಿತಂ ತೇ ಪದಂಬುಜಂ ಕೃಣುಕುಚೇಶುನಃ ಕೃಂಜಿ ಹೃಚ್ಛ್ರಯಂ ಚರಣ ಪಂಕಜಂ ಶಂತಮಂಕ್ಯತೆ ರಮಣನಸ್ತನೇಶ್ವರ್ಪಯಾದಿಹನ್ ಸುರತವರ್ಧನಂ ಶೋಕನಾಶನಂ ಸ್ವರಿತ ವೇಣುನಾ ಸುಷ್ಠು ಚುಂಬಿತಂ. ನಾನೇನು ಹೇಳಿದ್ನಲ್ಲ, ಭಗವಂತ ವಾಮರಾವು ಕೃತ ವಾಮಕ ಪೋಲೋ ವಲ್ಗಿತ ಭ್ರೂರಧರಾರ್ಪಿತ ವೇಣು. ಅಧರಾರ್ಪಿತ ವೇಣು, ಆ ವೇಣು ಏನದ ಅಧರಕ್ಕೆ ತಾಕಿಸ್ತಿದ್ನಂತ ದಾಸರಾಯರ ಹಾಡ್ಯಾರ. ಏನು ಸಾಧನೆ ಮಾಡಿ ಕರವು ಕೃಷ್ಣ ಏನದು, ಏನು ಸಾಧನೆ ಮಾಡಿ ಕೊಳ್ಳಲು ಕರವ ಸೇರಿತು ಕೃಷ್ಣನ ಕರವ ಸೇರಿತು. ಯಾವಾಗ ಹಿಂಗ್ ಹಿಡಿದ ಅದನ್ನ ಹೆಂಗ್ ವರ್ಣನೆ ಮಾಡ್ಯಾರ ನೋಡ್ರಿ. ಕೃಷ್ಣ ಕೊಳಲು ಹಿಡಿದು ನಿಂತುಕೊಂಡು ಚಿತ್ರ ಕಣ್ಮುಂದೆ ನಿಂತು ಬಿಡಬೇಕು. ವಾಮ ಬಾಹು ಕೃತ ವಾಮ ಕಪೋಲು ಹಿಂಗ್ ಹಿಡಿದಿದ್ನಂತ. ವಾಮ ಬಾಹುವಿನಲ್ಲಿ ಕೃತ ವಾಮ ಕಪೋಲ ಒಲ್ಗಿತ ಭ್ರು. ಅದು ಇಲ್ಲಿ ತುಟಿ ಹಿಂಗ್ ಹಚ್ಚಿದವರು ಸಂಗೀತದ ತನ್ಮಯತಾದೊಳಗೆ ಮಾರಿ ಹೆಂಗ್ ಬೇಕಂಗ ಅಲ್ಲಾಡಿಸುವಂಗಿಲ್ರಿ. ಅದಕ್ಕೆ ಅವ್ರಿಗೆ ಆನಂದ ಆದಾಗ, ಸ್ವರಗಳು ಏರಿಳಿತ ಮಾಡಿದಾಗ ಭ್ರೂ ಇದನ್ನ ಎದುರಿಸ್ತಿದ್ನಂತ. ಕೊಳಲು ವಾಸವ್ರ ನೋಡ್ರಿ ನೀವು, ಹಿಂಗ ಮಾಡ್ತಾರ. ಯಾಕಂದ್ರ ಇತ್ಲಾಗ ಮಾರಿ ಆಗ್ಲಾಡ್ಸಂಗಿಲ್ಲ ಅವರು. ವಲ್ಗೀತ ಭ್ರೂರಧರಾರ್ಪಿತ ವೇಣು ಕೋಮಲ ಅಂಗುಲಿಭಿರಾಶ್ರಿತ ಮಾರ್ಗಂ. ಕೋಮಲ ಅಂಗುಲಿಭಿ ಮಾರ್ಗಂ ಅಂದ್ರೆ ಅದರೊಳಗಿನ ತೂತವನ್ನ, ರಂಧ್ರವನ್ನ. ಕೋಮಲ ಅಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದ ವ್ಯೋಮಯಾನ ಬಲಿತಾ ಸಹ ಸಿದ್ಧೈ ವಿಸ್ಮಿತಾ ತದುಪಧಾರ್ಯ ಸಲಜ್ಜಾ. ಆಕಾಶ ಮಾರ್ಗದೊಳಗ ಸಂಚಾರ ಮಾಡ್ತಿರ್ಬೇಕಂತ ದೇವತೆಗಳು. ಭೂಲೋಕದಿಂದ ಈ ದಿವ್ಯಗಾನ ಬಂದು ಕೂಡಲೇ ಮೈಯೊಳಗೆ ಒಮ್ಮಿಂದೊಮ್ಮೆಲೆ ದೇವತಾ ಸ್ತ್ರೀಯರಿಗೆ ಕಾಮನ ಸಂಚಾರ ಆಗ್ಬೇಕಂತ.
ಹತ್ತಿರೋ ಗಂಡಂದ್ರ ಕೈ ಹಿಡಿದು ಬಿಡ್ಬೇಕಂತವ್ರು ಲಜ್ಜಿತರಾಗಬೇಕು. ವಿಸ್ಮಿತಾಸ್ತದುಪಧಾರ್ಯ ಸಲಜ್ಜಾ ಕಾಮ ಮಾರ್ಗಣ ಸಮರ್ಪಿತ ಚಿತ್ತಾ ಕಶ್ಮರಂ ಯಯುರಪಸ್ಮೃತನಿವ್ಯ ಹಂತ ಚಿತ್ರಮಬಲಾಶ್ರುಣುತೇದಮ್ಮ ಹಾರಭಾಸ ಉರಸಿ ಸ್ಥಿತ ವಿದ್ಯುತ ನಂದಸೂನುರಜಮಾರ್ತ ಜನಾನಾಮ್ಮ ಶರ್ಮದೋ ಯರ್ಹಿ ಕೂಜಿತ ವೇಣು. ಏನೇನಾಗ್ತಾ ಇತ್ತು? ಒಮ್ಮೆ ಯಾವಾಗ ಮೆಟ್ಲೋತ್ಸವಕ್ಕೆ ಎಲ್ಲೋ ಬಂದಾಗ ನಾ ಇದನ್ನ ಹೇಳಿನಿ, ಆದ್ರೂ ಇದನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ರಿಪೀಟ್ ಆದವ್ರು ಏನ್ ಅಂದ್ಕೋಬೇಡ್ರಿ, ಯಾಕಂದ್ರೆ ಇದನ್ನ ಹೇಳದೇ ಇದ್ರೆ ಭಾಗವತ್ ಹೇಳಿನಿ ಅನ್ಸುತ್ತಲ್ಲ. ಎಷ್ಟು ಮಧುರವಾದ ಭಾಗ ಇಡೀ ಭಾಗವತದೊಳಗ. ಇಡೀ ಪ್ರಕೃತಿ ಒಳಗ ಭಗವಂತನ ಕೊಳಲಿನ ನಿನಾದ ಯಾರ್ಯಾರಲ್ಲಿ ಹೆಂಗ್ ಪರಿಣಾಮ ಮಾಡ್ತೀವಿ. ಪಶು ಪಕ್ಷಿಗಳಲ್ಲಿ ಏನು ಪರಿಣಾಮ ಮಾಡ್ತೀವಿ, ನದಿ ಮೇಲೆ ಏನು ಪರಿಣಾಮ ಮಾಡ್ತೀವಿ, ಆಕಾಶದ ಮೇಲೆ ಏನು ಪರಿಣಾಮ ಮಾಡ್ತೀವಿ, ಎಲ್ಲವನ್ನ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸಿದ್ದಾರೆ ಮಹಾರಾಜರು. ವೃಂದಶೋ ವೃಜ ವೃಷಾಮೃಗ ಗಾವೋ ವೇಣುವಾದ್ಯ ಹೃತ ಚೇತ ಸೈತ್ಯ ದಂತ ದಷ್ಟ ಕಬಲ ಧೃತ ಕರ್ಣಾ ನಿದ್ರಿತ ಲಿಖಿತ ಚಿತ್ರಮಿವಾಸನ್. ಪ್ರಾಣಿಗಳು ಅವು, ಮೃಗಗಳು, ಚಿಗರೆಗಳು ಹಲ್ಲೊಳಗ ಹುಲ್ಲನ್ನ ಕಚ್ಚಿ ಹಿಡಿದಿರಬೇಕು. ಕೃಷ್ಣನ ಕೊಳಲಿನ ಗಾನ ಆರಂಭ ಆದ ಕೂಡ್ಲೆ ಹಿಂಗೆ ಕಚ್ಚಿಡಿದ ಹುಲ್ಲನ್ನು ಬಾಯಾಗ ಹಿಡ್ಕೊಂಡು ಕೃಷ್ಣನ ಮುಂದೆ ಓಡಿ ಬಂದು ಹಿಂಗೆ ನಿಂತ್ಕೋತಿದ್ವು ಅಂತ. ಯಾಕ? ಉಗುಳಿದ್ರ ಉಗುಳು ಅಷ್ಟು ಹೊತ್ತು ಕೃಷ್ಣನ ಗಾನ ಕೇಳಲಿಕ್ಕಾಗುದ್ರಲ್ಲ, ಕತ್ಲಾಗಿ ಹೋಗ್ಬಿಡ್ತದ. ಅದನ್ನ ನುರುಸಿದ್ರ ನುರುಸು ಶಬ್ದದೊಳಗೆ ಗಾನ ಕೇಳಿಸುವುದಿಲ್ಲ. ಹಂಗ ಕಚ್ಚಂತೂ ಹಿಡಿದದ್ದಾಗ್ಯದ, ಗಾನ ಶುರು ಆಗ್ಯದ. ಹ್ಯಾಂಗ್ ಹಿಡಿದದ್ ಹಂಗ ಓಡ್ಕೊಂಡ್ಬಂದು ಬಾಯಾಗ ಹಿಡ್ಕೊಂಡು ನಿಂತು ಬಿಡ್ತಿದ್ವು ಅಂತ. ದಂತದಷ್ಟ ಕವಳಾಧೃತ ಕರ್ಣಾ. ನೋಡಿದವ್ರಿಗೆ ಏನ್ ಅನಿಸ್ಬೇಕು? ನಿದ್ರಿತಾ, ಮಲ್ಕೊಂಡಾವ ಏನೋ, ನಿಶ್ಚಲವಾಗಿ ನಿಂತು ಬಿಡಬೇಕು. ಲಿಖಿತ ಚಿತ್ರಮಿವಾಸನ್. ಯಾರೋ ಚಿತ್ರ ಬರೆದಾರೋ ಏನೋ. ನಡು ಕೃಷ್ಣ ನಿಂತುಕೊಂಡಾನ ಮರದ ಕೆಳಗ. ಸುತ್ತಮುತ್ತಲು ಎಲ್ಲಾ ಮೃಗಗಳು ಬಂದು ಮುಖ ಮ್ಯಾಲ ಮಾಡ್ಕೊಂಡು ಕಿವಿ ಅರಳಿಸಿಕೊಂಡು ಕೇಳ್ತಾ ನಿಂತುಕೊಂಡಾವ. ಈ ಚಿತ್ರ ಬರೆದಾರೋ ಏನೋ, ಖರೆ ನಡೆದಿಲ್ಲ ಅನಿಸುವಷ್ಟು ನಿಶ್ಚಲವಾಗಿ ನಿಂತುಕೊಂಡು ಕೇಳಬೇಕು. ಬರ್ಹಿಣಸ್ತವ ಕಧಾತು ಪಲಾಶೈ ಬದ್ಧ ಮಲ್ಲ ಪರಿಬರ್ಹ ವಿಡಂಬ. ನಾವು ಮಂದಿ ಮನೆಗೆ ಹೋಗುವಾಗ ಹೂವಿನ ಗುಚ್ಛ ಒಯ್ತಿರ್ತೀವಲ್ಲ, ಅವು ನವಿಲುಗಳು ತಮ್ಮ ರೆಕ್ಕೆಗಳನ್ನು ಗೆದರಿ ಹೂ ಗುಚ್ಛದಂತೆ ಮಾಡಿಕೊಂಡು ಭಗವಂತನಿಗೆ ವೇಣುಗಾನಕ್ಕೆ ಸ್ವಾಗತವನ್ನು ಕೋರಿದುವಂತ ಅನೇಕ ರೀತಿಯಾಗಿ ಅದನ್ನ ಬಣ್ಣಿಸ್ತಾ ಇದ್ದಾರೆ. ಈ ಗೋಪಿಗೀತ ಆರಂಭ ಆಗೋ ಮೊದಲ ಒಂದು ಸ್ವಾರಸ್ಯಕರವಾದ ಘಟನಾ ಅದ. ಅದನ್ನೊಂದು ಸ್ವಲ್ಪ ನಾನು ಹೇಳ್ಕೊಂಡು ಮತ್ತೆ ಗೋಪಿಗೀತಕ್ಕೆ ಬರ್ತೀನಿ. ಇವರೆಲ್ಲ ಅಂದ್ರೆ ಗೋಪಿಗೀತ ಹೆಂಗ ಶುರು ಆಯ್ತು ಅನ್ನೋದರ ಬಗ್ಗೆ. ಎಲ್ಲ ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ರಾಸಲೀಲಾ ಮಾಡ್ತಾ ಇದ್ದ. ಅಂಗನಾ ಮಂಗನಾ ಮಂತರೇ ಮಾಧವೋ ಮಾಧವೋ ಮಾಧವಸ್ಯಾಂತರೇ ಚಂಗನಾ. ನಡು ಕೃಷ್ಣ, ಸುತ್ತಮುತ್ತಲು ನರ್ತಿಸ್ತಕ್ಕಂತಹ ಗೋಪಿಕಾ ಸ್ತ್ರೀಯರು. ನಡು ಗೋಪಿಕಾ ಸ್ತ್ರೀ, ಸುತ್ತಮುತ್ತಲು ಕೃಷ್ಣನ ಅನೇಕ ರೂಪಗಳು. ಹಿಂಗ ನರ್ತನ ಮಾಡ್ತಾ ಅವ್ರಿಗೆ ಏನ್ ಭಾವನ ಬಂತಂತ ಎಲ್ಲರಿಗೂ, ನಮ್ಮ ಸಂತಿ ಅಷ್ಟೇ ಇದ್ದಾನೆ ಕೃಷ್ಣ, ಯಾಕಂದ್ರೆ ನಾವು ಚಲೂರಿದ್ದೀವಿ. ಉಳಿದ ಗೋಪಿಕಾ ಸ್ತ್ರೀಯರಲ್ಲಿ ನಮ್ಮಲ್ಲಿರೋ ಸೌಂದರ್ಯ ಇಲ್ಲ. ಗಂಡಸಿನಲ್ಲಿ ಒಂದು ದೌರ್ಬಲ್ಯದ, ಹೆಂಗಸಿನಲ್ಲಿ ಒಂದು ದೌರ್ಬಲ್ಯದ ಅಂತ ಮಹಾಭಾರತದೊಳಗೆ ವೇದವ್ಯಾಸರು ಹೇಳ್ತಾರೆ. ಗಂಡಸಿನ ದೌರ್ಬಲ್ಯ ಏನು ಅಂದ್ರೆ ಸರ್ವೋಪಿ ಮನ್ಯತೆ ಜಂತು ಆತ್ಮಾನಂ ಬುದ್ಧಿಮತ್ತರ್. ನಾವು ತಾನು ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾವಂತ. ಅವರಲ್ಲಿ ಎಬಿಲಿಟಿ ಇರಬಹುದ್ರಿ, ಎಕ್ಸ್ಪ್ರೆಷನ್ ಇರಬಹುದು, ಥಿಂಕಿಂಗ್ ನನ್ನಲ್ಲದ. Of course I can't express well, but my thinking ability is a lot better than him. ಅವ ಥಿಂಕಿಂಗ್ ಎಬಿಲಿಟಿ ಇಲ್ಲದೆ ಇದ್ದವ, ಬರೀ ಥಿಂಕಿಂಗ್ ಇದ್ರೆ ಏನು ಉಪಯೋಗ ರೀ ಮನುಷ್ಯಗ? ಎಕ್ಸ್ಪ್ರೆಷನ್ ಬೇಕೋ ಬೇಡ? ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ದೇವರು ನನಗೆ ಹೆಚ್ಚು ಇಂಪಾರ್ಟೆಂಟ್. ಹಂಗ ನಮ್ಮಲ್ಲಿ ಏನಿರ್ತದ ಅದೇ ಮಹತ್ವದ್ದು ಅಂತ ನಾವು ಭಾವಿಸಿಕೊಂಡು ಬುದ್ಧಿವಂತರು ಅಂತ ನಾವು ತಿಳ್ಕೊಂಡಿರ್ತೀವಿ. ಸ್ತ್ರೀಯರಿಗೆ ಏನಿರ್ತದ, ಆ ಸಿನಿಮಾ ನಟಿಯರಿಗೆ ಹೋಲಿಸಿಕೊಂಡು ಕನ್ನಡಿ ಮುಂದೆ ನಿಂತುಕೊಂಡಾಗ ಸ್ವಲ್ಪ ಹೋಲಿಕೆ ಅದ ನೋಡಿ. ಆ ನಟಿಗೂ ಇದು ಮನೆಯವ್ರನ್ನ ಬಂದು ಕೇಳ್ತಿರ್ತಾರೆ, ಏನ್ರಿ ನನ್ನ ಸ್ನೇಹಿತರಿಗೆ ಹೇಳ್ತಾರ, ನಾವು ಸ್ವಲ್ಪ ಹಂಗ ಕಾಣಿಸ್ತೀನಿ ನಾ ನಟಿ ಹಂಗ ಅಂತ. ಅಂತೂ ಹಿಂಗ ಒಬ್ಬೊಬ್ಬರಿಗೆ ಒಂದೊಂದು ಗೋಪಿಕಾ ಸ್ತ್ರೀಯರಿಗೆ ತಮ್ಮ ಸೌಂದರ್ಯದ ಅಹಂಕಾರ ಬಂದು ಹೋಯ್ತು. ನಾನು ಬಹಳ ಸುಂದರ ಇದ್ದಿರ್ಲಿಕ್ಕೆ ಬೇಕು, ಅದಕ್ಕೆ ಕೃಷ್ಣ ನನ್ನ ಜೊತೆಗಿರ್ಲಿಕ್ಕೆ ಬೇಕು. ತಕ್ಷಣದಲ್ಲಿ ಮಾಯ ಅದ ನೋಡ್ರಿ. ಅಹಂಕಾರ ಸಹನ ಮಾಡುವುದಿಲ್ಲ ಭಗವಂತ. ಏನು ಸಹನ ಮಾಡಿದ್ರು ಅಹಂಕಾರ ಸಹನ ಮಾಡುವುದಿಲ್ಲ. ನಮ್ಮಲ್ಲಿ ಹರಿಕಥಿ ದಾಸರು ಒಂದು ಕಥೆ ಹೇಳ್ತಿದ್ರು. ಗಂಡ ಹೆಂಡತಿ ಜಗಳಾಡಿ ಇಬ್ರು ಬೇರೆ ಬೇರೆ ರೂಮ್ನಾಗ ಮಲಗ್ಯಾರ. ಸ್ವಲ್ಪ ಹೊತ್ತಿನೊಳಗೆ ಗಂಡನ ರೂಮ್ನೊಳಗಿಂದ ಧಪ್ ಅಂತ ಸಪ್ಪಳತ್ತು.
ಏನಾಗ್ಲಿ ಪಾಪ ಪ್ರೀತಿ ವಿಶ್ವಾಸ ಇರೋರು ಎಲ್ಲಿ ಬಿತ್ತು ಏನೋ ಪ್ರಾಣಿ ಏನ್ ಹಲ್ಗೆಲ್ಲಿ ಮುರ್ಕೊಂಡು ಈಗ ಕರೆದು ಕೇಳಿದ್ವಿ, ಜಗಳಾಡಿದ್ರು ಮಾತು ಬಿಟ್ಟಿದ್ರು, ಆದ್ರೂ ಸಹಿತ ಏನ್ರಿ ಧಪ್ಪಲ್ ಸಪ್ಪಳ ಆತಲ್ಲ, ಏನಿಲ್ಲ ಬೆಡ್ಶೀಟ್ ಬಿದ್ದು ಧಪ್ಪಲ್ ಯಾಕೆ ಸಪ್ಪಳ ಆತು, ಬೆಡ್ಶೀಟ್ ಬಿತ್ತು ಅದ್ರೊಳಗೆ ನಾನು ಇದ್ದೆ. ಹಂಗ ಅಹಂಕಾರ ತಾನೂ ಬಿದ್ದು ನಮ್ಮನ್ನು ಬೀಳಿಸ್ತದ, ಅದು ಅಂತ ಕೆಟ್ಟ ಅಹಂಕಾರ. ಏನಾಯ್ತು ಇವರಿಗೆ, ಕೃಷ್ಣ ಅದೃಶ್ಯ ಆದ ಕೂಡಲೇ ಎಲ್ಲರೂ ಪರಸ್ಪರಂ ಭಾವ ಎಂತಹ, ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಬಂದ, ನನ್ನ ಹತ್ರ ಇಲ್ಲ, ಇಟ್ಟೋ ತನಕ ನನ್ನ ಹತ್ರ ಇದ್ದ, ಇಲ್ಲ ನನ್ನ ಹತ್ರ ಇದ್ದ. ಆ ಸಂಘದ ಎಲ್ಲರೂ ಸಮಾನ ದುಃಖಿಗಳು. ಈಗಂತೂ ಯಾರ ಹತ್ರ ಇಲ್ಲಲ್ಲ, ನಡ್ರಿ ಹುಡುಕೋತ ಹೋಗೋಣ. ಹುಡುಕೋತ ಹೊರಟ್ರಂತ ಗುಂಪು ಗುಂಪಾಗಿ ಎಷ್ಟು ಕೃಷ್ಣನ ಧ್ಯಾನದಿಂದ ವಿಫಲರಾಗಿದ್ರಂದ್ರೆ ಅವ್ರಿಗೆ ಜಡಾಚೇತನ ಈ ಯಂತ್ರ ಮರ್ತು ಹೋಗಿತ್ತಂತ. ಒಂದೊಂದಾಗಿ ವರ್ಣಿಸ್ತಾ ಇದ್ದಾರೆ ಭಾಗವತದಲ್ಲಿ. ಅಶ್ವತ್ಥ ವೃಕ್ಷದ ಕಡೆಗೆ ಬಂದ್ರಂತ. ಎಲ್ಲಾ ವೃಕ್ಷಗಳ ಕಡೆಗೆ, ಜಡ ಪದಾರ್ಥಗಳ ಕಡೆಗೆ ಮೊದಲು ಹೋಗಿ ಅವನು ಹೊಗಳು. ಆಮೇಲೆ ಕೃಷ್ಣನನ್ನು ಅವರು ಕೊಡ್ಲಿಕ್ಕೆ ಸಮರ್ಥರಲ್ಲ ಅಂತ ಗೊತ್ತಾದ್ಮೇಲೆ ಯಾವ ಅವರಲ್ಲಿ ಗುಣ ಅಂತ ಕಾಣಿಸಿರ್ತಾವ ಅವೇ ದೋಷ ಕಾಣಿಸ್ತಾವ. ಕಾವ್ಯ ಶಕ್ತಿ ನೋಡ್ರಿ ಎಷ್ಟು ಸುಂದರ ಅದ್ರೊಳಗೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರ ಸ್ವಭಾವನು ತೋರಿಸ್ತದ. ಅದು ಏನ್ರಿ, ನಮ್ಮ ಅತ್ತಿ ಮಾವನ ಮನಿ ಮಂದಿ ಬಹಳ ಕೆಟ್ಟ ನೋಡ್ರಿ. ಯಾಕಂದ್ರೆ ಇಂಡಿಯಾಕ್ ಹೋದ್ರೆ ಒಂದು ಸೀರೀಸ್ ಐತಿ ಕೊಡ್ಲಿಲ್ರಿ ನಮಗವರು. ನಿಮ್ಮ ಮೈದ ಒಬ್ಬ ಚಲೋ ನೋಡ್ರಿ, ನಿಮ್ಮ ನಾದ್ನ ಒಬ್ಬ ಚಲೋ, ಯಾಕಂದ್ರೆ ಅವ್ರೇನೋ ಕೊಟ್ಟಿರ್ತಾರೆ ಬರೋ ಮುಂದೆ ಅಷ್ಟೇ. ಒಮ್ಮೆ ಹೋಗಿ ಬಂದಾಗ ಯಾರನ್ನ ಭಯಂಕರ ಬೈದಿರ್ತಾರ, ಇನ್ನೊಮ್ಮೆ ಹೋಗಿ ಬಂದಾಗ ಅವ್ರ ಅಡ್ಡಿ ಇಲ್ರಿ ಸ್ವಲ್ಪ, ಯಾಕೆ ಏನಾಯ್ತು ಈ ಸಲ ಬರೋ ಮುಂದೆ ನನಗೇನೋ ಕೊಟ್ಟ ಅಷ್ಟೇ. ಒಂದು ಗಿಫ್ಟ್ ಒಳಗಿರ್ತದ, ಮತ್ತೊಂದು ಏನೇನಿರುದಿಲ್ಲ. ಚಲೋ ಕೆಟ್ಟ ಅಗದಿ ಸರಳ ಇದ್ದು ಬಿಡ್ತದ ಅವ್ರದ್ದು. ಹಿಂಗ ಚಲೋ ಆದವ್ರು ಹಿಂಗ ಕೆಟ್ಟ ಆಗಿಬಿಡ್ತಾರ. ಅದಕ್ಕೆ ಅದನ್ನು ಒಂದು ಇಲ್ಲಿ ನಮಗ ತೋರಿಸ್ತಾ ಇದ್ದಾನೆ. ಹೇಳ್ತಾನ, ಅಶ್ವತ್ಥ ವೃಕ್ಷಕ್ಕೆ ಬಂದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಎಂಥ ಯೋಗಿತಾಪ ನಿಂದು ಅಶ್ವತ್ಥ ವೃಕ್ಷ ಅಂದ್ರಂತ. ಯಾಕಂದ್ರ ನಿನಗ ಮೂಲದೊಳಗೆ ಬ್ರಹ್ಮದೇವರು, ಮಧ್ಯದೊಳಗೆ ವಿಷ್ಣು, ಅವನೇ ನಮ್ಮ ಕಾಳಕೃಷ್ಣ. ಆಮೇಲೆ ಏನಪ್ಪಾ ಅಂದ್ರ ಅಲ್ಲಿ ಮೇಲೆ ಶಿವ ಕೂತ್ಕೊಂಡಾನ. ವೃಕ್ಷರಾಜಾಯ ತೇ ನಮಃ. ಇಂಥ ದೊಡ್ಡ ಯೋಗಿತಾ ನಿಂದು. ನಿನ್ನಂಥ ಯೋಗಿತಾ ಬೇರೆ ಯಾವ್ಯಾವ ವೃಕ್ಷಗಳಿಗೆಲ್ಲ, ಇಷ್ಟು ವೃಕ್ಷಗಳನ್ನು ನೋಡಿ ಅರಣ್ಯದೊಳಗ. ನಿನ್ನ ಯೋಗಿತಾ ಹಿಂಗ ಒಂದ ಗಿಡದೊಳಗ 3 ದೇವತಾ ಸನ್ನಿಧಾನ ಇಟ್ಕೊಂಡಿರ್ತಕ್ಕಂಥದ್ದು ಬೇರೆ ಎಲ್ಲೂ ಕಂಡಿಲ್ಲ ನಮಗ. ಸುಮ್ಮನೆ ನಿಂತುಕೊಂತಂಥದ್ದು. ಆಮೇಲೆ ಒಂಚೂರು ಅದಕ್ಕೆ ಆಮಿಷ ತೋರಿಸ್ತಾ ಇದ್ದಾರೆ, ಲಂಚ. ಏನಪ್ಪಾ ಅಂತಂದ್ರ ಬಂತನ ನೋಡು, ನಿನಗೆಲ್ಲ ಮಕ್ಕಳಾಗಬೇಕು, ಧನ ಸಿಗಬೇಕು, ಇನ್ನೊಂದು ಮತ್ತೊಂದು ಅಂತ ತಿಳ್ಕೊಂಡು ಹೆಣ್ಮಕ್ಳು ಬಂದು ಒದ್ದಿ ಉಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ. ಅವು ಸ್ವಲ್ಪ ಹೊತ್ತಿನೊಳಗ ಅದು ಒದ್ದಿ ಒಣಗಿ ಬಿಡ್ತದೆ, ನಿನಗ ವಾಟರ್ ಸಪ್ಲೈ ಬಂದಾಗಿಬಿಡ್ತದೆ. ನೀ ನಮಗ್ ಕೃಷ್ಣನ್ ತೋರಿಸು, ನಾವು ನಿನಗೆ ಪ್ರದಕ್ಷಿಣೆ ಹಾಕ್ತಿರ್ತೀವಿ, ಇಷ್ಟು ಮಂದಿ ಗೋಪಿಕಾಸ್ತ್ರೀಯರು ಸತತ ಅಳ್ತಿರ್ತೀವಿ, ಕಂಟಿನ್ಯೂಸ್ ವಾಟರ್ ಸಪ್ಲೈ ಇರ್ತದೆ ನಿನ್ ಗಿಡಕ್ಕೆ, ಅದಕ್ಕೆ ನಿನಗೆ ನೀರಿನ ಬರಾನೇ ಇಲ್ಲ, ನೀನು ಆದ್ರಿಂದಲಾದ್ರೂ ನಮ್ಮ ಕೃಷ್ಣನ್ ತೋರಿಸು ಅಂತ ಕೇಳಿದ್ರಂತ. ಆಮೇಲೆ ಅಂದ್ಕೊಂಡ್ರಂತ, ಭಗವಂತನಿಂದ ಯಾರು ವಿಮುಖರಾಗಿರ್ತಾರೆ, ಕೃಷ್ಣನಿಗೆ ಯಾರು ಬೇಡ, ಅವ್ರು ಯಾರ್ಯಾರಿಗೂ ಬೇಡ ಏನೋ, ಅದಕ್ಕೆ ಈ ಅಶ್ವತ್ಥ ನಮ್ಮ ಸಂತಿ ಮಾತಾಡ್ತಾ ಇಲ್ಲ ಅಂತ ಸಮಾಧಾನ ಪಟ್ಕೊಂಡ್ರು. ಅಲ್ಲಿಗೆ ಮುಗಿತಿದೇನ್ರಿ? ಮುಂದೆ ಬೈಲಿಕ್ಕೆ ಶುರು ಮಾಡಿದ್ರಂತ. ಇಲ್ಲೋಡು, ಕಾಗಿ ತಂಗಿದ್ದೀನಿ, ಯಾಕಂದ್ರ ಮಾತಿಲ್ಲ ಕತಿಲ್ಲ, ಒಂದ ಗುಗ್ಗಿ ಗುಕ್ ಅಂತ ಕುತ್ಕೊಂಡಿದ್ದೀನಿ, ಎಷ್ಟು ಮಂದಿ ನಿಂತ್ಕೊಂಡು ಮಾತಾಡಿಸ್ಲಿಕ್ಕತ್ತಾರ, ಏನಾರ ಬಾಯ್ ಬಿಡಬಾರ್ದೇನು? ಅದಕ್ಕೆ ನಿನ್ನ ಹಣ್ಣುಗಳೇನವ ಮನುಷ್ಯರು ಯಾರು ಮುಟ್ಟುದು ಬೇಡ, ಕಾಗಿಗಳು ಮಾತ್ರ ತಿನ್ನಿ. ಅಶ್ವತ್ಥ ಮರದ ಫಲಗಳನ್ನ ಯಾರು ತಿನ್ನುವುದಿಲ್ಲ. ವಾಸ್ತವ ಅದು, ಕಾಗಿಗಳು ತಿನ್ನೋದೇ ವಾಸ್ತವ. ಅದಕ್ಕೆ ಅತಿಶಯೋಕ್ತಿಯಾಗಿ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ಇನ್ನೊಂದಂದ್ರಂತ, ಏನು, ನೀನ್ ಹೊಟ್ಟಿಯೊಳಗೆ ಬೆಂಕಿ ಬೀಳಿ ಅಂತ ಹೇಳಿ, ಅಗ್ನಿಗರ್ಭ ಅಂತ ಹೆಸರು ಅಶ್ವತ್ಥಕ್ಕೆ. ಅದರ ಇದ್ರೊಳಗ ವೃಕ್ಷದ ಉದರದಲ್ಲಿ ಅಗ್ನಿ ಇರ್ತದ ಅಂತ. ಆಮೇಲೆ ಇನ್ನೂ ಒಂದು ಭಯಂಕರವಾದ ಮಾತನ್ನು ಹೇಳಿದ್ದಾರೆ ನೋಡು. ಬ್ರಾಹ್ಮಣರ ವಧ ಮಾಡ್ತಾರಲ್ಲ, ಅವರು ಬ್ರಹ್ಮರಾಕ್ಷಸ ಆಗ್ತಾರ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ. ಆ ಬ್ರಹ್ಮರಾಕ್ಷಸಗಳು ನಿನ್ನಲ್ಲೇ ಬಂದು ಕೂತ್ಕೊಂಡು ನಿನ್ನಲ್ಲಿ ಹಾವಳಿ ಮಾಡ್ಲಿ. ಯಾಕಂದ್ರೆ ಕೃಷ್ಣನ್ ತೋರಿಸುವಲ್ಲಿ ನೀ ಎಂಥ ಕ್ರೂರಿದ್ದಿ ಮನುಷ್ಯಾಳು, ಬ್ರಹ್ಮರಾಕ್ಷಸ ಇಟ್ಕೊಂಡು ಗೋಳಾಡು ಅಂತ ಶಾಪ ಹಾಕಿದ್ರಂತ. ಮುಂದೆ ಒಂದು ಸರೋವರಕ್ಕೆ ಬರ್ತಾ ಇದ್ದಾರೆ. ಸರೋವರದ ಗುಣಗಳು ಏನೇನು ಅಂದ್ರ, ಒಳ್ಳೆ ಮಧುರವಾದ ರುಚಿ ನೀರಿಂದ, ಶೌಕ್ಯ ಸೌಂದರ್ಯ ಬಿಳಿ, ಆಮೇಲೆ ಏನಪ್ಪಾ ಅಂತಂತಂದ್ರ ಅದು ಶೈತ್ಯ ತಂಪು ನೀರು. ಈ 3 ಗುಣಗಳ ನಿನ್ನಲ್ಲವ. ಶೈತ್ಯ ಅದ, ಮಾಧುರ್ಯ ಅದ, ಶೌಕ್ಯ ಸೌಂದರ್ಯ ಅದ. ನೀನು ನಮಗ್ ಕೃಷ್ಣನ್ ತೋರಿಸು. ಯಾಕಂದ್ರ ಅವಾಗ ಯಮುನಾ ನದಿ ತೀರದ್ದು ರುಚಿ ಬಹಳ. ಹಗಲೆಲ್ಲ ಇಲ್ಲಿ ಬಂದು ಕ್ರೀಡಾ ಮಾಡ್ತಾನ. ಏನ್ ನಮ್ಮ ಹತ್ರ ಇರ್ಲಿಕ್ಕಿಲ್ಲ, ಎಲ್ಲೋ ಇಲ್ಲಿ ಯಮುನಾ ನದಿ ದಂಡಿ ಮೇಲೆ ಇರ್ಬೇಕಮ್ಮ.
ಆದ್ದರಿಂದ ಅವನನ್ನು ನೀನು ಅವಾಗ ತೋರಿಸ್ಕೊಡು, ಎಲ್ಲಿದ್ದಾನೆ ಹೇಳು, ಅವನು ಕರ್ಕೊಂಡ್ಬಂದು ನಿನ್ನ ದಡದ ಮೇಲೆ ನಾವು ವಿಹಾರ ಮಾಡ್ತೀವಿ ಅಂತ ಆಮಿಷ ತೋರಿಸಿದ್ರಂತ. ಸರೋವರ ಏನು ಮಾತಾಡ್ಲಿಲ್ಲ. ಅವಾಗ ಹೇಳಿದ್ರಂತ, ನೋಡು, ಇಷ್ಟು ಮಂದಿ ಗೋಪಿಕಾ ಸ್ತ್ರೀಯರು ದಂಡಿಗುಂಟ ಕುತ್ಕೊಂಡು ಸರೋಮರು ಹಳ್ಳಿ ಕತ್ವಿ ಅಂತಂದ್ರ ನಮ್ಮ ಕಣ್ಣಿಗೆ ಹತ್ತಿದ ಕಾಡಿಗೆ ಕಣ್ಣೀರು ಎಲ್ಲ ಬಿದ್ದು ನಿನ್ನ ಸೌಂದರ್ಯ ಹಾಳಾಗ್ತದ, ನಿನ್ನ ರುಚಿ ಹಾಳಾಗ್ತದ, ನಿನ್ನ ಮಾಧುರ್ಯ ಹಾಳಾಗ್ತದ, ಹುಷಾರಾಗಿರು ಅಂತ ಹೇಳಿದ್ರಂತ. ಅನಂತರದಲ್ಲೇ ಮಲ್ಲಿಗೆಗೆ ಬಂದ, ನೀನು ಬೃಂದಾವನದೊಳಗೆ ಹುಟ್ಟಿ, ನೀನು ಬೃಂದ ಅಂದ್ರ ಜನಗಳ ಸಮೂಹ, ಅವನ ಅಂದ್ರ ರಕ್ಷಣೆ ಮಾಡತಕ್ಕಂಥದ್ದು, ನಿನ್ನ ಹೆಸರಿನೊಳಗೇನೆ ಮಂದಿನ ರಕ್ಷಿಸ್ತಿ ಅಂತದ. ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡು, ಕೃಷ್ಣನನ್ನು ತೋರಿಸಿಕೊಡು ಅಂತ ಕೇಳಿದ್ರಂತ. ಅವಾಗ ಅದು ಸುಮ್ಮ ಕೂತ್ಕೊಂಡು ಕೂಡಲೇ ಬೈದ್ರಂತ, ನೀನು ನಮ್ಮ ಶತ್ರುವಿನ ಗುಂಪಿಗೆ ಸೇರಿದಕ್ಕೆ ನೀನು. ಅದ್ ಹೆಂಗದು ಅಂದ್ರ, ಮನ್ಮಥ ನಮಗ ಬಾಣ ಬಿಟ್ಟು ತ್ರಾಸ ಕೊಡ್ತಾನ. ಮನ್ಮಥದ 5 ಬಾಣಗಳು, ಅರವಿಂದ ಮಶೋಕಂಚ ಚೂತಂಚ ನಭ ಮಲ್ಲಿಕಾ ಅಂತ ಮನ್ಮಥನ 5 ಬಾಣಗಳು. ಅದರೊಳಗ ಮಲ್ಲಿಕಾ ಅಂದ್ರೆ ಮಲ್ಲಿಗೆ. ನಮಗ ಹೃದಯಕ್ಕೆ ಬಾಣವನ್ನು ಬಿಟ್ಟು ಘಾಸಿಗೊಳಿಸ್ತಕ್ಕಂಥ ಮನ್ಮಥನ 5 ಬಾಣಗಳಲ್ಲಿ ನೀನು ಒಂದಾಗಿದಿ, ಶತ್ರು ಪಕ್ಷಕ್ಕೆ ಸೇರಿದಕ್ಕೆ ನೀನು ಅಂತ ನಿಂದ ಮಾಡಿದ್ರಂತ. ಹಿಂಗೆಲ್ಲ ಅನೇಕ ವಿಸ್ತಾರವಾಗಿರ್ತಕ್ಕಂಥ ವಿಷಯ ಬರ್ತಾ ಇದೆ. ಮುಂದ ಯಮುನೆಯ ಮಳಲಿನೊಳಗ ಕೃಷ್ಣನ ಹೆಜ್ಜೆ ಕಾಣಿಸಿದ್ರು. ಹಾ ಅಂದ್ರು, ಇಲ್ಲಿ ಸಿಕ್ಕ ನಮಗ. ಆಮೇಲೆ ಇನ್ನೊಬ್ಬಕ್ಕೆ ಅಂದ್ರು, ಕೃಷ್ಣನ 2 ಹೆಜ್ಜೆ ಅವ, ಬಾಜುಕ್ಕೆ ಮತ್ತೆರಡು ಹೆಜ್ಜೆ ಹೆಂಗಸರು ಕಾಣಿಸ್ತಾವಲ್ಲ, ಅವ್ಯಾವ್ರು ಒಂದು. ಆಮೇಲೆ ಹೌದಲ್ಲ, ನೀ ಹೇಳಿದ್ ಬರೋಬರಿ ಅದ, ಕಾಲುಂಗ್ರ ಇದು ಎಲ್ಲ ನೋಡ್ತಿರ್ಲಿಕ್ಕಾಗಿ ಯಾವ್ದೋ ಸ್ತ್ರೀ ಹೆಜ್ಜೆ ಅದ, ಇಬ್ರು ಕೂಡ ಹೋಗ್ಯಾರ ನೋಡಿ, ಯಾರನ್ನ ಕರ್ಕೊಂಡು ಹೋಗ್ಯಾನೋ ಎಲ್ಲ ನೋಡೋಣ, ಪತ್ತ ಹಚ್ಚು ಬಿಡೋದು ಬೇಡ ಅಂತ ಮುಂದೆ ಹೋದ ಕೂಡಲೇ ಅವು 4 ಹೆಜ್ಜೆ ಹೋಗಿ 2 ಹೆಜ್ಜೆ ಆಗಿದ್ದು ಅಂತ. ಆ 2 ಹೆಜ್ಜೆ ಮಳಲಿನೊಳಗ ಆಳಕ್ಕೆ ಊರಿದ್ದು ಅಂತ. ಎಷ್ಟು ಮೈನ್ಯೂಟ್ಲಿ ಅಬ್ಸರ್ವ್ ಮಾಡ್ಯಾರ ನೋಡ್ರಿ. ಅಂದ್ರಂತವ್ರು ಘಾತ ಆತು ಅಂದ್ರ ಅವರು. ಈ 2 ಹೆಜ್ಜೆ ನಾವೆಲ್ಲ ಪುರುಷನ ಹೆಜ್ಜೆ, ಕೃಷ್ಣನ ಹೆಜ್ಜೆ ನಮ್ಗೆ ಚಲೋ ಗುರುತು ಸಿಗ್ತದ. ಅವು ಆಳಕ್ಕೆ ಯಾಕೆ ಹೋಗ್ಯಾವ ಅಂದ್ರ, ಹೊತ್ಕೋ ಅಂತ ಹೇಳಾಳಕಿ, ರಾಕ್ಷಸಿ ಮೈ ಮೇಲೆ ಕರ್ಕೊಂಡು ಹೋಗಂತ ಹೇಳ, ಇವ ನಿರ್ಲಜ್ಜ ಎತ್ಕೊಂಡು ಹೋಗ್ಯಾನಕಿನ್ನ ಅಂತ ಸಿಟ್ಟಿಗೆದ್ದು ಆ ಹೆಜ್ಜೆ ಫಾಲೋ ಮಾಡಿದ್ರೆ. ಮುಂದೆ ಹೋಗ್ತಾ 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 ಅಲ್ಲಿ ಒಬ್ಬಕ್ಕೆ ಸ್ತ್ರೀ ನಿಂತ್ಕೊಂಡಿದ್ಲು. ಆಕಿನ್ ನೋಡಿದ್ರು, ಏನವ ಹಳ್ಳಿ ಕತ್ತಿಯಲ್ಲ, ಏನಾಯ್ತು? ಆಕಿನೇ ರಾಧಾ ಅಂತ ಹೇಳ್ತಾರ. ಭಾಗವತದೊಳಗೆ ರಾಧಾ ಅನ್ನೋ ಶಬ್ದದ ಉಲ್ಲೇಖ ಇಲ್ಲ. ರಾಧಾ ಹೇಳಿದ್ಲಂತ, ಹೌದವ, ಕೃಷ್ಣ ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಬಂದದ್ದು ಹೌದು. ನನಗೇನಾಯ್ತು ಅಂದ್ರೆ, ಕೃಷ್ಣನ ಹೆಗಲ ಮೇಲೆ ಕೂತಾಗ ಎಷ್ಟು ಆನಂದ ಆತು. ನನ್ನ ಯಾಕೆ ಇವ ಹೆಗಲ ಮೇಲೆ ಕೂಡಿಸ್ಕೊಂಡಿರ್ಬೇಕು? ಇಷ್ಟು ಮಂದಿ ಗೋಪಿಕಾ ಸ್ತ್ರೀಯರು ಇರುವಾಗ ಎಲ್ಲರಿಗಿಂತ ನಾ ಶ್ರೇಷ್ಠ ಇದ್ದಿರ್ಲಿಕ್ಕೆ ಬೇಕು, ನನ್ನಲ್ಲಿ ಏನೋ ವೈಶಿಷ್ಟ್ಯ ಇದ್ದಿರ್ಲಿಕ್ಕೆ ಬೇಕು. ಮತ್ತ ಏನು ಸುಮ್ಮನೆ ಗೋಪಿಕಾ ಸ್ತ್ರೀಯರು ಹುಡುಕಾಡ್ತಾರ ಹುಚ್ಚರಂಗ, ಕೃಷ್ಣನ್ ಹೆಂಗ್ ಪಳಗಿಸ್ಬೇಕು ಅನ್ನೋದನ್ನ ನಾವು ಒಬ್ಬಕ್ಕಿನ ತಿಳ್ಕೊಂಡಿವಿ. ಅವ ನಮ್ಮ ಸೌಂದರ್ಯದ ಹಿಂದ ಅಲ್ಲಿವ ಅಮ್ಮ ಅವರ ಗಂಡವ. ಆದ್ರೆ ಏಕಾಚ ಪ್ಯಾಲ ಅಂತ ಮರಾಠಿ ನಾಟಕ ಬಂದಿತ್ತು ಹಿಂದಕ. ಅವಾಗ ಇದು ಹುಚ್ಚದ. ಆದ್ರಿಂದ ನಾವತ್ಲಾಗ ಉದಾಸೀನ ಮಾಡಿಬಿಡ್ಬೇಕು, ತಾನೇ ಬರ್ತಾನೆ ನಮ್ಮ ಹತ್ರ. ಇಗ್ನೋರ್ ಇಟ್ ಅಂಡ್ ಗೆಟ್ ಇಟ್. ಇದು ಸೀಕ್ರೆಟ್ ಯಾರ್ಯಾರಿಗೂ ಗೊತ್ತಿಲ್ಲ, ನಾವು ಒಬ್ಬಕ್ಕಿನ ತಿಳ್ಕೊಂಡಿನಿ ಅಂದ್ಲಂತ. ತಕ್ಷಣದೊಳಗ ಅಲ್ಲಕ್ಕಿನ ಇಳಿಸಿ ಕೃಷ್ಣ ಪಾಠ ಕೊಟ್ಟಂತ ಮನಸ್ಸಿನೊಳಗೆ ನಡೆದದ್ದು ತಿಳಿದು ಹೋಗಿತ್ತು ಭಗವಂತಗ. ಅವಳು ಇವ್ರ ಗುಂಪು ಹಿಂಗಾತೇನ ಬಾ ಅಂತ ನಮ್ ಗುಂಪಿಗೆ ಸೇರಿ ನೀನು ಎಲ್ಲಾರನ್ನು ಕರ್ಕೊಂಡು ಹೊರಟ್ರಂತ. ಅನಂತರದಲ್ಲೇ ಎಲ್ಲ ಸೇರಿಕೊಂಡು ಭಗವಂತನನ್ನ ನೆನೆದು ಅವನನ್ನ ಹಂಬಲಿಸಿ ಹಾಡಿದ್ದಾರೆ. ಅದೇ ಗೋಪಿಗೀತಾ ಗೋಪಿಗೀತಾ ಅಂತ. ಜಯತಿ ತೇದಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಹೇ ಭಗವಂತ, ಜಯತಿ ತೇ ಅಧಿಕಂ ಜಯತಿ, ಜಯತಿ ತೇಧಿಕಂ ತೇ ಜನ್ಮನ ವ್ರಜಃ ಅಧಿಕಂ ಜಯತಿ. ನಿನ್ನ ಜನ್ಮ ಸ್ವಲ್ಪ ನಮ್ಮ ವರ್ಷದೊಳಗ ಇಡೀ ಜಗತ್ತು ಎಂದೆಂದಿಗೂ ವ್ರಜವನ್ನು ಸ್ಮರಣ ಮಾಡ್ತದೆ. ಯಾಕಂದ್ರೆ ಕೃಷ್ಣ ಹುಟ್ಟಾನ, ನಮ್ಮ ಹಳ್ಳಿ ಪ್ರಸಿದ್ಧ ಆಗೋದು ಭಗವಂತ. ಜಯತಿ ತೇಧಿಕಂ. ನೋಡ್ರಿ, ಊರಿನಿಂದ ಅಲ್ಲಿ ಹುಟ್ಟಿದವ್ರಿಗೆ ಬೆಲೆ ಅಲ್ಲ, ಹುಟ್ಟಿದವರಿಂದ ಊರಿಗೆ ಬೆಲೆ. ಹೂವಿನ ಕೆರೆ ಹೆಸರು ಯಾರ್ಯಾರು ಕೇಳಿದ್ದಿಲ್ಲ ನಾವು, ವಾದರಾದಲ್ಲಿ ಚರಿತ್ರೆ ಓದು ಮುಂದೆ ಆ ಹೆಸರು ಕೇಳ್ತೀವಿ. ಹಂಗ ಕೃಷ್ಣ ಹುಟ್ಟಿದ ಅಂತ ಹೇಳ್ಕೊಂಡು ಆ ವ್ರಜಕ್ಕೊಂದು ಬೆಲೆ ಬಂತು ಅಂತ ಹೇಳ್ತಾ ಇದ್ದಾರೆ. ಜಯತಿ ತೇಧಿಕಂ ಜನ್ಮನ ವ್ರಜಃ. ಮತ್ತೇನಾಯ್ತು? ಶ್ರಯತ ಇಂದಿರಾ ಸಾಧು ತತ್ರ ಹಿ. ಇಂದಿರಾದೇವಿ, ಲಕ್ಷ್ಮೀದೇವಿ, ನೀ ಎಲ್ಲಿ ಇರ್ತೀಯ ಅಲ್ಲಿರ್ತಾಳೋ ಭಗವಂತ. ಸಮೃದ್ಧಿ 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 ಗೋಕುಲದೊಳಗ ಎಲ್ಲ ಕಡೆಗೆ ಬೇಕಾದಷ್ಟು ಸಸ್ಯಗಳು ಬೆಳೀತಾವ, ಗಾಳಿ ಬೀಸ್ತಾವ, ಪ್ರಕೃತಿ ಸಂಪೂರ್ಣ ಸಂತೋಷದಿಂದ ಅಲ್ಲಿ ತನ್ನ ಸನ್ನಿಧಾನವನ್ನು ಮಾಡಿಕೊಂಡದ. ಯಾಕಂದ್ರೆ ಪ್ರಕೃತಿ ಅಂದ್ರೆ ಯಾರ್ರಿ? ಅವ್ಯಕ್ತ ಸಾ ದೇವಿ.
ಆದ್ದರಿಂದ ಶ್ರಯತ ಇಂದಿರಾ ಸಾಧು ತತ್ರ ಹಿ ದ್ವೈತ ದೃಶ್ಯತಾಂ ತ್ವಾದಿವೃಕ್ಷತಾಂ ತ್ವಯಿ ಧೃತಾಸವ ತ್ವಾವಿಚಿನ್ವತೆ. ನಿನ್ನಲ್ಲೇ ಪ್ರಾಣ ಇಟ್ಟು ನಿನ್ನನ್ನು ನೋಡೋ ಒಂದೇ ಒಂದು ಹಂಬಲದಿಂದ ಸ್ವಾಮಿ ನಿನ್ನ ಹುಡುಕ್ತಾ ಇದ್ದೇವೆ ನಾವು. ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನ. ನಿಜ ಜನ ಅಂದ್ರೆ ತನ್ನ ಜನರ, ಸ್ಮಯ ಅಂದ್ರೆ ಅಹಂಕಾರವನ್ನ, ಧ್ವಂಸನ ಅಂದ್ರೆ ನಾಶ ಮಾಡತಕ್ಕಂಥವನೇ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ನಮ್ಮ ಅಹಂಕಾರಕ್ಕೆ ಬಂದು ಬಿಟ್ಟು ಹೋಗ್ಯಾನ ಅಂತ, ಅದನ್ನು ಗಾನ ಮಾಡ್ತಾ ಇದ್ದಾರೆ. ನಿಜ ಜನಸ್ಮಯ ಧ್ವಂಸನ ಸ್ಮಜ ಭಜ ಸಖೇ ಭವೇ ಕಿಂಕರಿ ಸ್ಮನೋ. ಸ್ವಾಮಿ ಅಶುಲ್ಕ ದಾಸಿಕ ಅಂತ ಹೇಳ್ತಾರೆ. ಎಲ್ಲ ಕಡೆ ಕೆಲಸ ಮಾಡಿಕೊಂಡ್ರೆ ಸಂಬಳ ಅಂತ ಕೊಡ್ತಿರ್ತಾರ. ನಿನಗೇನೋ ಸ್ವಾಮಿ ನಾವು ಪುಕ್ಕಟೆ ಸಿಕ್ಬಿಟ್ಟಿವಿ ದಾಸಿ ಜನಗಳು, ಆದ್ರೂ ನಮ್ ಸೇವಾ ತಗೋವಲ್ಲ ಅಂತ ತಕರಾರು ಮಾಡ್ತಾರೆ. ಸುರತ ಅಶುಲ್ಕ ದಾಸಿಕಾ ವರದ ನಿಘ್ನತೋ ನೇಹ ಕಿಂವಧ. ಶ್ರೀಪಾದಂಗಳವರ ಫೋನ್ ಬಂತು, ಅನಂತರದಲ್ಲಿ ಮುಂದುವರಿಸ್ತಾ ಇದ್ದೇನೆ. ತಾತ್ವಿಕ ವಿರಾಮ. ಶ್ರೀಪಾದಂಗಳವರಿಗೆ ನಮೋ ನಮಃ. ಗೋಪಿನಾಥನ ಸಾಷ್ಟಾಂಗ ಪ್ರಣಾಮಗಳು. ತಮ್ಮ ಅನುಗ್ರಹ ಸ್ವಾಮಿ. ಕ್ರಿಸ್ಮಸ್ ಸಮಯದಲ್ಲಿ ಏನೇನೋ ಪಾರ್ಟಿ ಮಾಡಿಕೊಂಡು ಸಮಯ ಕಳೆಯೋದಕ್ಕಿಂತ ಭಾಗವತ ಕಥಾಶ್ರವಣ ಮಾಡೋಣ ಅಂತ ಇಲ್ಲಿನ ಭಕ್ತರು ನಿರ್ಧಾರ ಮಾಡಿ ಬಹಳ ಭವ್ಯವಾಗಿ ಇದನ್ನ ಏರ್ಪಾಡು ಮಾಡಿದ್ದಾರೆ. ನನ್ನ ಪಾಲಿನ ಅಲ್ಪ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಶ್ರೀಗಳವರು ಆಶೀರ್ವಚನವನ್ನ ನೀಡಬೇಕು. ಎಲ್ಲರ ಪರವಾಗಿ ಶ್ರೀಗಳವರು